Dear students, today's class is in your textbook. There is a play, A Sunny Morning. A Sunny Morning. One act play. You see, students, this is a play, one act play. ಒನ್ ಆ್ಯಕ್ಟ್ ಪ್ಲೇ ಕರೆದ್ರೆ ಒಂದೇ ದೃಶ್ಯದಲ್ಲಿ ಅದು ನಾಟಕ ಮುಗಿದೋಗುತ್ತೆ. ಸೀನ್ ಚೇಂಜ್ ಆಗಲ್ಲ, ಒಂದೇ ಸೀನ್ ಇರುತ್ತೆ, ಒಂದೇ ದೃಶ್ಯದಲ್ಲೇ ನಾಟಕ ಪೂರ್ತಿ ನಡೆಯುತ್ತೆ. ಒನ್ ಆ್ಯಕ್ಟ್ ಪ್ಲೇ. ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೋರಿ ಆ್ಯಂಡ್ ಪ್ಲೇ. ಫಾರ್ ಎಕ್ಸಾಂಪಲ್, 2 Deer is a story, isn't it? 2 Deer is a story. ಕತೆ ಹೇಳ್ತಾ ಹೋಗ್ತೀವಿ ನಾವು. ಬಟ್ ವಾಟ್ ಈಸ್ ಎ ಪ್ಲೇ? In a play there are some characters ಅಂದರೆ ಪಾತ್ರಗಳು ಬರುತ್ತೆ. ಅವ್ರು ಯಾರ್ಯಾರು ಅಂತ ಮೊದಲೇ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ದೇರ್ ಶುಡ್ ಬಿ ಸ್ಟೇಜ್ ಅರೇಂಜ್ಮೆಂಟ್. ಸ್ಟೇಜ್ ಇರುತ್ತೆ, ಅದ್ರ ಮೇಲೆ ಲೆಫ್ಟ್ ಏನು ರೈಟ್ ಏನು ವ್ಯವಸ್ಥೆ ಏನಿರುತ್ತೆ ಸ್ಟೇಜ್ ಮೇಲೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಸೊ ಒಂದು ನಾಟಕಕ್ಕೂ ಒಂದು ಕಥೆಗೂ ವ್ಯತ್ಯಾಸ ಬರುತ್ತೆ. ಆ್ಯಂಡ್ ದ ಹೋಲ್ ಪ್ಲೇ ಈಸ್ ಇನ್ ಕಾನ್ವರ್ಸೇಷನ್. ಈಗ ಕತೆಗಳಲ್ಲಿ ಏನಂತ ನೋಡ್ತೀವಿ ನಾವು, ಹೆಚ್ಚು ಕಾನ್ವರ್ಸೇಷನ್ ಬರಲ್ಲ. ಕತೆ ಇದಾದ್ಮೇಲೆ ಇದು ಅಂತ ಹೇಳ್ತಾ ಹೋಗ್ತಾರೆ. ನಾಟಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೂರ್ತಿ ಕಾನ್ವರ್ಸೇಷನ್ ಬರುತ್ತೆ. ಅದರಲ್ಲಿ 2, 3 ಜನ 4 ಜನ ಅವ್ರ ಮಧ್ಯಗಳಲ್ಲಿ ಕಾನ್ವರ್ಸೇಷನ್, ಸಂಭಾಷಣೆ ಇರುತ್ತೆ. ಸೊ ನೀವು ಈ ನಾಟಕನ ನೋಡ್ಬೋದು, ಪೂರ್ತಿ ನಾವು ಕಾನ್ವರ್ಸೇಷನ್ನ ನೋಡ್ಕೋತಾ ಹೋಗ್ತೀವಿ ನಾವು. And in this play there are less characters. ಕ್ಯಾರೆಕ್ಟರ್ ಅಂತಂದ್ರೆ ಹೇಳಿದೆ ನಿಮಗೆ, ಪಾತ್ರಗಳು ಅಂತ, ವ್ಯಕ್ತಿಗಳು ಯಾರ್ಯಾರು ಅಂತೇಳಿ. ಇದರಲ್ಲಿ ಕಡಿಮೆ ವ್ಯಕ್ತಿಗಳು ಬರ್ತಾರೆ, ಅಂದರೆ ಕನ್ಫ್ಯೂಷನ್ ಇಲ್ಲ. ಹೆಚ್ಚು ಕ್ಯಾರೆಕ್ಟರ್ಸ್ ಜಾಸ್ತಿ ಆದಷ್ಟು ಏನಾಗುತ್ತೆ, ನಮಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಬರ್ತಕ್ಕಂಥವ್ರು ಮೈನ್ ಅಂತ ಹೇಳಿದ್ರೆ ಬರೀ 4 ಜನ. ಅದು 4 ಜನದಲ್ಲಿ 2 ಮುಖ್ಯ. ಒನ್ ಈಸ್ ಯು ಸಿ ಕ್ಯಾರೆಕ್ಟರ್ಸ್. You take page number 34. Page number 34. Characters ಅಂತ ನೋಡ್ತೀರಿ. ಫಸ್ಟ್ ಒನ್ ಈಸ್ ಡೋನಾ ಲಾರಾ. ಫಸ್ಟ್ ಕ್ಯಾರೆಕ್ಟರ್ ನಂಬರ್ 1 ಡೋನಾ ಲಾರಾ. ಡೋನಾ ಮೀನ್ಸ್ ಮಿಸ್ ಲಾರಾ ಆರ್ ಮೇಡಮ್ ಲಾರಾ, ಈ ಥರ. ಡೋನಾ ಅಂದರೆ ಆ ಅರ್ಥ, ಲಾರಾ. ಸೆಕೆಂಡ್ ಒನ್ ಪೆಟ್ರಾ, ಹರ್ ಮೇಡ್. ಹರ್ ಲಾರಾ ಮೇಡ್ ಅಂದರೆ ಸರ್ವೆಂಟ್ ಅಂತ. ಅಂದರೆ ಹೆಣ್ಣಾಳು ಇರ್ತಾರಲ್ಲ, ಹೆಣ್ಮಕ್ಳು ಕೆಲಸದವ್ರು ಇರ್ತಾರಲ್ಲ, ಅವರಿಗೆ ಮೇಡ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ ನಾವು, ಹೆಣ್ಣಾಳು ಅಂತೇಳಿ. ಸೊ ಕೆಲಸದಾಳು, ಲಾರನ ಕೆಲಸದಾಳು ಯಾರು ಅಂದರೆ ಪೆಟ್ರಾ. ಡಾನ್ ಗೊಂಜಾಲೋ. ಡಾನ್ ಅಂದರೆ ಮಿಸ್ಟರ್ ಆರ್ ಸರ್ ಗೊಂಜಾಲೋ, ಮಿಸ್ಟರ್ ಗೊಂಜಾಲೋ. Janito or Anito is a servant. Janito is a servant of Don Gonzalo. So ಇಲ್ಲಿ ನಾವು ಬರ್ತಕ್ಕಂಥದ್ದು ಯಾರು, ಲಾರಾ ಗೊಂಜಾಲೋ. ಇವರಿಬ್ಬರಿಗೆ 2 ಸರ್ವೆಂಟ್ಸ್, ಪೆಟ್ರಾ ಅಂಡ್ ಜಾನಿಟೋ, ಇವರ ಸರ್ವೆಂಟ್ಸ್. ಸೊ ಈ ನಾಟಕದ ಪೂರ್ತಿ ಇವರೇ ಬರ್ತಾರೆ, ಹಾಗಾಗಿ ಹೆಚ್ಚು ಕನ್ಫ್ಯೂಷನ್ ಇಲ್ಲ. ಇದು ಒಂದು ನಾಟಕ ಇಂಟ್ರೆಸ್ಟಿಂಗ್. ಹೇಗಿರುತ್ತೆ ಒಂದು ನಾಟಕ, ಇಂಗ್ಲೀಷ್ ಪ್ಲೇ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ. ಇನ್ನೊಂದು ಸೆಕೆಂಡ್ ಒನ್ ಈಸ್ ದಿಸ್ ಈಸ್ ಮೋರ್ ಹೆಲ್ಪ್ಫುಲ್ ಇನ್ ಅ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ನಿಮ್ಗೆ 5 ಮಾರ್ಕ್ಸ್ ಇರುತ್ತೆ. ಡೈರೆಕ್ಟ್ ಸ್ಪೀಚ್ ಕೊಡಬೇಕಂದ್ರೆ ಏನು, ಕಾನ್ವರ್ಸೇಷನ್ ಇರಬೇಕು. ಕಾನ್ವರ್ಸೇಷನ್ ಬರೋ ಅಂಥ ಲೆಸನ್ಸಿಂದ ತೊಗೊಂಡು ಕೊಡ್ತಾರೆ. ಇದರಲ್ಲಿ ಹೆಚ್ಚು ಕಾನ್ವರ್ಸೇಷನ್ಸ್ ಇರೋದ್ರಿಂದ ಈ ನಾಟಕದಿಂದ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ 5 ಮಾರ್ಕ್ಸ್. ಸೊ ಇಲ್ಲಿ ಬರೋ ಡೈಲಾಗನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಆವಾಗ ನೀವು ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕಾದ್ರೆ ನಿಮಗೆ ಆ ಡೈಲಾಗ್ ಪರಿಚಯ ಇರುತ್ತೆ, ಈಸಿ ಆಗುತ್ತೆ. ನಾವು ಯು ಸಿ look at the picture. It is a park. The picture, how should be the stage? The stage should be like a park. ಒಂದು ಪಾರ್ಕ್ ಥರ ಕಾಣಿಸ್ಬೇಕು ಅದು ಸ್ಟೇಜ್. There is a bench on the stage.
ಸ್ಟೇಜ್ ಮೇಲೆ ಒಂದು ಬೆಂಚ್ ಇರಬೇಕು. ಪಾರ್ಕ್ಗಳಲ್ಲಿ ಬೆಂಚ್ ಇರುತ್ತಲ್ಲ, ಆ ಥರದೊಂದು ಬೆಂಚ್ ಇರಬೇಕು. This is the arrangement of a stage. In the picture you see these two persons, Donna Lara and Don Gonzalo, they are sitting. ನಮ್ಮ ನಾಟಕಕ್ಕೆ ಬೇಕಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳಿದಾರಲ್ಲ, ಇವರಿಬ್ಬರು ಅಲ್ಲಿ ಕೂತಿದ್ದಾರೆ. ಆ ಲೇಡಿ ದಟ್ ಈಸ್ ಲಾರಾ, ಆ್ಯಕ್ಚುಲಿ ಲಾರಾ ಅಂತೇಳಿ. ಆ್ಯಂಡ್ ದಟ್ ಪರ್ಸನ್ ಈಸ್ ಡಾನ್ ಗೊಂಜಾಲೋ. ನೀವು ಅವರಿಬ್ಬರನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಬೋತ್ ಹ್ಯಾವ್ ಬಿಕಮ್ ಓಲ್ಡ್, ಇಬ್ಬರಿಗೂ ವಯಸ್ಸಾಗಿದೆ. ದಟ್ ಲಾರಾ, ಶಿ ಲುಕ್ಸ್ ಸ್ಟೈಲಿಶ್, ಸ್ವಲ್ಪ ಸ್ಟೈಲಿಶಾಗಿ ಕಾಣ್ತಾಳೆ ಲಾರಾ. ಆ್ಯಂಡ್ ಡಾನ್ ಗೊಂಜಾಲೋ ನೋಡಿ ತುಂಬ ಸೀರಿಯಸ್ ವಿತ್ ಸ್ಪೆಕ್ಟ್ಸ್ ಆ್ಯಂಡ್ ಈಸ್ ಟ್ರೈಂಗ್ ಟು ರೀಡ್ ದಟ್ ಬುಕ್ ವಿತ್ ದಟ್ ಟೆಲಿಸ್ಕೋಪ್, ವಿತ್ ದಟ್ ಮಿರರ್. ಅದನ್ನ ಹಿಡ್ಕೊಂಡು ಹಾಕೊಂಡಿದ್ದಾನೆ, ಕ್ಲಾಸ್ ಇಟ್ಕೊಂಡು ಬುಕ್ ಓದಲಿಕ್ಕೆ ಸ್ಟೈಲಾಗಿ ಅವನೇನೋ ಫೋರ್ಸ್ ಕೊಡ್ತಾ ಇದ್ದಾನೆ. ಅವಳು ಸ್ಟೈಲಿಶಾಗಿ ಅವನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಸೊ ದ ಹೋಲ್ ಪ್ಲೇ ಈಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಡೋನಾ ಲಾರಾ ಆ್ಯಂಡ್ ಡಾನ್ ಗೊಂಜಾಲೋ. And before going to the play, let us discuss about some extra points that if there are two friends, if they meet after a long gap, what would be the reaction? ಈಗ ನೀವೆಲ್ಲೋ ಪ್ರೈಮರಿ ಸ್ಕೂಲಲ್ಲಿ ಓದ್ಬೇಕಾರೆಲ್ಲೋ ಪರಿಚಯ ಇರ್ತೀರಾ, ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀರಾ. ನೀವೊಂದು 20 ವರ್ಷ ಆದಮೇಲೆ ಎಕ್ದಮ್ ಮೀಟ್ ಆದರೆ ಮಧ್ಯದೆಲ್ಲೋ ನೀವು ಸಿಕ್ಕಿಲ್ಲ, ಒಂದು 20 ವರ್ಷ ಆದಮೇಲೆ ಮೀಟ್ ಆಗ್ತೀರಾ ಅಂದ್ಕೊಳ್ಳಿ. ಇಬ್ಬರು ಒಬ್ಬನೊಬ್ರು ಗುರ್ಸೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಚೇಂಜಸ್ ಆಗಿದೆ. ತುಂಬ ಎತ್ತರ ಆಗಿರ್ತಾರೆ, ದಪ್ಪ ಆಗಿರ್ತಾರೆ. ಏನೋ ಅಕಸ್ಮಾತ್ ಮಾತಾಡ್ತಾ ನಮ್ಮ ಊರು ಅದು ಇದು ಅಂತ ವಿಷಯ ಬಂದಾಗ ನಿಮಗೆ ಗುರ್ಸಿಕ್ಬಿಡುತ್ತೆ, ಓ ಇವ್ರು ನನ್ನ ಕ್ಲಾಸ್ಮೇಟ್ ಇದ್ದ. ಅವಾಗೇನಾಗುತ್ತೆ, ನಾವು ಹಳೇದೆಲ್ಲ ಶುರು ಮಾಡ್ಕೋತೀವಿ. ಹಳೇದು ನಮ್ಮ ಸ್ಕೂಲಲ್ಲಿ ಹೇಗಿದ್ವಿ, ಹೆಂಗೆ ನಡೀತಾ ಇತ್ತು, ಏನು ತರಲೆ ಮಾಡ್ತಾ ಇದ್ವಿ, ಏನು ಎಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೀವಿ. The same scene we see in this play, a sunny morning. Characters. Now students, you take that page 34. Characters ಅಂದರೆ ಇಲ್ಲಿ ಪಾತ್ರಗಳು ಅಂತ ಅವರ ಹೆಸರು. ಡೋನಾ ಲಾರಾ, that is Miss Lara. Petra, her maid means servant. Don Gonzalo, Sir Gonzalo. Janito is a servant. ಇಷ್ಟು ಜನ. ಸೀನ್, ಹೌ ಶುಡ್ ಬಿ ದ ಸೀನ್, ಹೌ ಶುಡ್ ಬಿ ದ ಸ್ಟೇಜ್. ಸೀನ್ ಹೇಗಿರ್ಬೇಕಪ್ಪ? ನಾಟಕ ಓಪನ್ ಆದ ತಕ್ಷಣ ಸ್ಟೇಜ್ ಯಾವ ಥರ ಕಾಣಿಸ್ಬೇಕು? ಎ ಸನ್ನಿ ಮಾರ್ನಿಂಗ್ ಇನ್ ಎ ರಿಟೈರ್ಡ್ ಕಾರ್ನರ್ ಆಫ್ ಎ ಪಾರ್ಕ್ ಇನ್ ಮ್ಯಾಡ್ರಿಡ್. ಇಟ್ ಈಸ್ ಎ ಸನ್ನಿ ಮಾರ್ನಿಂಗ್. ದಿನದಲ್ಲಿ ಯಾವ ಭಾಗ ಅಂತ ಹೇಳಿದ್ರೆ ಸನ್ನಿ ಮಾರ್ನಿಂಗ್. ನಿಮಗೆ ಗೊತ್ತಿದೆ ಆ ಥರದ ಕಂಟ್ರೀಸಲ್ಲಿ ಏನಂದರೆ ಸಮ್ಮರ್ ಬಂತು ಅಂದರೆ ಬಹಳ ಖುಷಿ, ಅಥವಾ ಸನ್ನಿ ಮಾರ್ನಿಂಗ್ ಅಂದರೆ ತುಂಬ ಇಷ್ಟ ಅವ್ರುಗಳಿಗೆ. ಅವರಲ್ಲಿ ಬಿಸಿಲು ಕಡಿಮೆ, ಕೆಲವು ಸರಿ ಮಾತ್ರ ಅವರಿಗೆ ಸೂರ್ಯ ಕಾಣೋದು ಅಥವಾ ವಾರ್ಮ್ ಸನ್ರೈಸ್ ಬರೋದು. ಆ ಟೈಮಿಗೆ ಕಾಯ್ತಾ ಇರ್ತಾರೆ ಅಲ್ಲೇ ಜನ. ಸನ್ನಿ ಮಾರ್ನಿಂಗ್ ಇನ್ ಎ ರಿಟೈರ್ಡ್ ಕಾರ್ನರ್ ಆಫ್ ಎ ಪಾರ್ಕ್ ಇನ್ ಮ್ಯಾಡ್ರಿಡ್, ದಟ್ ಈಸ್ ಕ್ಯಾಪಿಟಲ್ ಆಫ್ ಸ್ಪೇನ್. ಸ್ಪೇನ್ ಇದೆಯಲ್ಲ, ಸ್ಪೇನ್ ದೇಶ, ಸ್ಪೇನ್ ಕಂಟ್ರಿ ಇದೆಯಲ್ಲ, ಅದರ ಕ್ಯಾಪಿಟಲ್ ಮ್ಯಾಡ್ರಿಡ್ ಹೆಸರು ನೆನಪಿಟ್ಕೊಳ್ಳಿ. ಮ್ಯಾಡ್ರಿಡ್ ಸಿಟಿ, ಅಲ್ಲಿ ಬರ್ತಕ್ಕಂಥ ಒಂದು ಪಾರ್ಕ್. ಆ ಪಾರ್ಕಲ್ಲಿ ನಮ್ಮ ನಾಟಕದ ಸೀನ್ ಶುರುವಾಗುತ್ತೆ. ಆಟಮ್ ಇಸ್ ಎ ಸೀಸನ್. ಆಟಮ್ ಅಂತ ಅಲ್ಲಿ ವರ್ಡ್ ಕೊಟ್ಟಿದ್ದಾರಲ್ಲ, ಸೀಸನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಲೆ ಉದುರುತ್ತಲ್ಲ, ಅಂದರೆ ಈ ಸೀಸನ್ ಇವಾಗ ನಡೀತಿದೆಯಲ್ಲ ಅದೇ ಸೀಸನ್. ಈ ಬೇಸಿಗೆ ಆದಮೇಲೆ, ಬೇಸಿಗೆ ಮುಗಿದೋಗಿರುತ್ತೆ, ಚಳಿಗಾಲ ಶುರು ಆಗಬೇಕು, ಆವಾಗ ಎಲೆಗಳು ಉದುರ್ತಾ ಇರುತ್ತೆ. ಆ ಸೀಸನ್ನ ನಾವು ಆಟಮ್ ಸೀಸನ್ ಅಂತ ಕರಿತೀವಿ. ಆ ಸೀಸನ್. A bench at right. There is a bench on the stage. Donna Lara, a handsome, white-haired old lady of about 70, refined in appearance, her bright eyes, and entered the manner giving evidence that despite her age, her mental faculties are unimpaired, enters leaning upon the arm of her maid Petra. You see, how is that Donna Lara ನೋಡಲಿಕ್ಕೆ ಹೇಗಿದ್ಲು ಅಂತೇಳಿ. Donna Lara, a handsome, you see ಹ್ಯಾಂಡ್ಸಮ್ ಅಂದರೆ ನಾವು ಜೆಂಟ್ಸ್ಗೆ ಯೂಸ್ ಮಾಡ್ತೀವಿ, ಹುಡುಗಿಯರಿಗಾದರೆ ಬ್ಯೂಟಿಫುಲ್ ಅಂತ ತಗೋತೀವಿ. ಹ್ಯಾಂಡ್ಸಮ್ ಅನ್ನೋದು ಬಾಯ್ಸ್ ಜೆಂಟ್ಸ್ಗೆ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸ್ ಮಾಡಿದ್ದಾರೆ ಹ್ಯಾಂಡ್ಸಮ್ ಅಂದರೆ ಲಕ್ಷ್ಮ ಚೆನ್ನಾಗಿದ್ದಾಳೆ, ಚಾರ್ಮಿಂಗ್.
white hairs, already aged, ಬಿಳಿ ಕೂದಲು. Old lady of about 70 underline ಮಾಡಿ, Madrid underline ಮಾಡಿ. Madrid is a place. And 70 years old. How old is Lara? 70 years. Refined in appearance, her bright eyes and entire manner giving evidence that despite her age, her mental faculties are unimpaired. Yes, though she looks 70 years old, so old, but actions, she is so active, she is so alert. Her activities, they show that she is not 70 years old. ಅವಳ ದೇಹಕ್ಕೆ ವಯಸ್ಸಾಗಿದೆ ಅಷ್ಟೇ, ಬಟ್ ಅವಳ ಆಕ್ಟಿವಿಟೀಸಲ್ಲಿ ನೋಡಿದಾಗ ಅವಳು ಓಲ್ಡ್ ಅನ್ಸಲ್ಲ. ಎಂಟರ್ಸ್ ಲೀನಿಂಗ್ ಅಪಾನ್ ದ ಆರ್ಮ್ ಆಫ್ ಹರ್ ಮೇಡ್ ಪೆಟ್ರಾ. ಫಸ್ಟ್ ಡೋನಾಲಾರಾ ಎಂಟರ್ಸ್ ದ ಸ್ಟೇಜ್. ನಾಟಕ ಶುರುವಾದಾಗ ಸ್ಟೇಜ್ ಮೇಲೆ ಯಾರೂ ಇರಲ್ಲ, ಒಂದು ಬೆಂಚ್ ಇರುತ್ತೆ ಅಷ್ಟೇ. ಈಗ ಲಾರಾ ಸ್ಟೇಜ್ ಮೇಲೆ ಬರ್ತಾ ಇದ್ದಾಳೆ. ಹೌ ಶಿ ಈಸ್ ಲೀನಿಂಗ್ ಆನ್ ಹರ್ ಪೆಟ್ರಾ. ಪಕ್ಕದಲ್ಲಿ ಪೆಟ್ರಾ ಸರ್ವೆಂಟ್ ಇದ್ದಾಳೆ, ಅವಳ ಹೆಗಲ ಮೇಲೆ ಹಿಂಗೆ ಹಿಡ್ಕೊಂಡು ಬರ್ತಾಳೆ. In her free hand she carries a parasol which serves also as a cane. One hand on the shoulders of Petra. ಪಕ್ಕದಲ್ಲಿ ಪೆಟ್ರಾ ಹುಡುಗಿ ಇದ್ದಾಳೆ, ಅವಳ ಭುಜದ ಮೇಲೆ ಕೈ ಹಿಡ್ಕೊಂಡು. ಆ್ಯಂಡ್ ಇನ್ ಒನ್ ಹ್ಯಾಂಡ್, ಇನ್ ಫ್ರೀ ಹ್ಯಾಂಡ್, ಹಿಯರ್ ಇಸ್ ಅ ಪೆರೋಸಲ್. ಪೆರೋಸಲ್ ಅಂಡರ್ಲೈನ್ ಮಾಡಿ. ಪೆರೋಸಲ್ ಅಂದರೆ ಅಂಬ್ರೆಲಾ, ಛತ್ರಿ ಅಂತ ತಗೊಳ್ಳಿ, ಅಥವಾ ಸಪೋರ್ಟಿಂಗ್ ಒಂದು ಕೈಯಲ್ಲಿ ಕಲರ್ಫುಲ್ ಅಂಬ್ರೆಲಾ, ಒಳ್ಳೆ ಬಣ್ಣದ ಒಂದು ಛತ್ರಿ. ಅದೊಂಥರ ಕೇನ್ ಅಂದರೆ ಕೋಲು, ಹಿಂಗೆ ನೆಲದ ಮೇಲೆ ಊರ್ಲಿಕ್ಕೆ ಸಪೋರ್ಟ್ ಆಯಿತು. ಕಲರ್ಫುಲ್ ಒಂದು ಛತ್ರಿ ಹಿಡ್ಕೊಂಡಿದ್ದಾಳೆ, ಒಂದು ಕೈ ಪೆಟ್ರಾ ಹಿಡ್ಕೊಂಡಿದ್ದಾಳೆ. ಶಿ ಕಮ್ಸ್ ಆನ್ ದ ಸ್ಟೇಜ್. ಡೋನಾಲಾರಾ. ಸೊ ಪೆರೋಸಲ್ ಅಂಡರ್ಲೈನ್ ಮಾಡಿ. ಆ ಪೆರೋಸಲ್ಗೆ ಏನು ಕ್ವೆಶನ್ ಕೊಡ್ತಾರೆ? ವಾಟ್ ಡಸ್ ಡೋನಾಲಾರಾ ಕ್ಯಾರಿ ವೇರ್ ಎವರ್ ಶಿ ಗೋಸ್? ಡೋನಾಲಾರಾ ಕೈಯಲ್ಲಿ ಏನು ಇಟ್ಕೋತಾ ಇದ್ಲು ಎಲ್ಲೇ ಹೋದ್ರು? ಆನ್ಸರ್ ಈಸ್ ಪೆರೋಸಲ್, ಆ್ಯನ್ ಅಂಬ್ರೆಲಾ. ಡೋನಾಲಾರಾ. ಇಲ್ಲಿಂದ ನಮ್ಮ ನಾಟಕ ಸ್ಟಾರ್ಟ್ ಆಗುತ್ತೆ. ಸೊ ನಾವು whom do we see on the stage? Donalara and Petra. Donalara. I'm so glad to be here. I feared my seat would be occupied. What a beautiful morning. I'm so glad to be here in this park. I'm so happy. Glad means happy. I'm so happy in the park, to be in the park. But I feared, what was my fear, you see, Petra? I feared that my bench would be occupied by somebody. ಅಂದರೆ ಈ ಸನ್ನಿ ಮಾರ್ನಿಂಗಲ್ಲಿ ಪಾರ್ಕ್ ಫುಲ್ ರಶ್ ಆಗಿಬಿಡುತ್ತೆ. ನಾನು ಬರೋದ್ರೊಳಗೆ ನನ್ನ ಬೆಂಚ್ ಅಂದರೆ ಇವಳಿಗೆಲ್ಲ ಬೆಂಚ್, ಅದು ಪಾರ್ಕಲ್ಲಿ ಮಾಮೂಲಿ ಬಂದು ಕೂತ್ಕೊಳ್ಳೋದು ಆ ಬೆಂಚ್ ಮೇಲೆ. ನಾನು ಬೆಂಚಲ್ಲಿ ಯಾರಾದರೂ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರೆ, ಯಾರಾದರೂ ಕೂತ್ಬಿಟ್ಟಿದ್ರೆ ಆಕ್ಯುಪೈ ಅಂದರೆ ಆಕ್ರಮಿಸ್ಕೊಳ್ಳೋದು. ನನಗಿಂತ ಮುಂಚೆ ಯಾರಾದರೂ ಕೂತ್ಬಿಟ್ಟಿದ್ರೆ ಅಂತ ಹೆದರಿಕೆ ಇತ್ತು. I feared that, ಭಯ, ಹೆದರಿಕೆ. My bench would be occupied. My God, my bench is not occupied by anybody. ಸದ್ಯ ಯಾರು ಕೂತ್ಕೊಂಡಿಲ್ಲ. So, what is the fear of Donalara? Our fear is our bench. Our usual bench may be occupied by somebody. What a beautiful morning. Sunny morning. Sunny ಅಂದರೆ ಸೂರ್ಯ ಕಾಣಿಸ್ಕೊಳ್ತಾ ಇರ್ತಾನೆ, ವಾರ್ಮ್, ಬೆಚ್ಚಗೆ ಬಿಸಿಲು ಬರ್ತಾ ಇರುತ್ತಲ್ಲ. ಎಸ್, ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಪೆಟ್ರಾ. ದ ಸನ್ ಈಸ್ ಹಾಟ್. ಪೆಟ್ರಾ ಹುಡುಗಿ, ಇವಳು ಬ್ಯೂಟಿಫುಲ್ ಮಾರ್ನಿಂಗ್ ಅಂತಾಳೆ, ಆದರೆ ಹುಡುಗಿ ಅಂತಾಳೆ, ಓ ವಾಟ್ ಬ್ಯೂಟಿಫುಲ್ ಮಾರ್ನಿಂಗ್, ದಿಸ್ ಸನ್ ಈಸ್ ವೆರಿ ಹಾಟ್ ಅಂತ. ಕೆಟ್ಟ ಬಿಸಿಲು. ಯಸ್, ಯು ಆರ್ ಓನ್ಲಿ 20. ಎಸ್ ಪೆಟ್ರಾ, ಯು ಆರ್ ಓನ್ಲಿ ಜಸ್ಟ್ 20, ಸೊ ದ ಸನ್ ಈಸ್ ಹಾಟ್. ಫಾರ್ ಐ ಆಮ್ 70, ಇಟ್ ಈಸ್ ಅ ಬ್ಯೂಟಿಫುಲ್ ಮಾರ್ನಿಂಗ್. ನೀನು ಹುಡುಗಿ ಅಲ್ಲ, 20 ವರ್ಷದ ಹುಡುಗಿ, ಅವಳು ಪಾರ್ಕಲ್ಲಿ ಬಂದು ಅವಳಿಗೆ ಎಂಜಾಯ್ ಮಾಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ. ಶಿ ಸಿಟ್ಸ್ ಡೌನ್ ಆನ್ ದ ಬೆಂಚ್. Oh, I feel more tired today than usual. Now Lara, she sits on the bench. Yes, I am very tired today. ಇವತ್ತು ಸುಸ್ತಾಗ್ಬಿಡ್ತು. Noticing Petra, who seems impatient, go if you wish to chat with your guard. Petra is, she has no patience at all. ವಯಸ್ಸಾಗಿದೆ ಲಾರಾಗೆ, ಆರಾಮಾಗಿ ಬೆಂಚ್ ಮೇಲೆ ಕೂತ್ಕೊಂಡು ಸಾಕಾಗ್ಬಿಟ್ಟಿದೆ ನನಗೆ. ಪೆಟ್ರಾಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಹುಡುಗಿ ಈ ಮುದುಕಿ ಜೊತೆಗೆ ನಮ್ಮದೇನು ಅನ್ನೋ ಹಂಗೆ ಇಂಪೇಷಂಟ್, ತಾಳ್ಮೆ ಇಲ್ಲ, ತಡವರಿಸ್ತಾ ಇದ್ದಾಳೆ. ಲಾರಾ ಅಂತಾಳೆ, ಲಾರಾ, ಪೆಟ್ರಾ, ಯು ಗೋ
ಯು ಗೋ ಆ್ಯಂಡ್ ಚಾಟ್ ವಿತ್ ಯುವರ್ ಗಾರ್ಡ್. ಗಾರ್ಡ್ ಅಂದರೆ ಆ ಪಾರ್ಕಿಗೆ ಒಬ್ಬ ಗಾರ್ಡ್ ಇದ್ದಾನೆ, ವಾಚ್ಮನ್ ಇದ್ದಾನೆ. ಪೆಟ್ರಾ, ಗೋ ಆ್ಯಂಡ್ ಚಾಟ್ ಅಂದರೆ ಅಟ್ಟೆ ಹೊಡಿಯೋದು. ಚಾಟ್ ವಿತ್ ಯುವರ್ ಗಾರ್ಡ್. ಹೋಗು ನಿಮ್ಮ ಗಾರ್ಡ್ ಜೊತೆ ಅಟ್ಟೆ ಹೊಡಿ ಹೋಗು. ಪೆಟ್ರಾ, ಈಸ್ ನಾಟ್ ಮೈನ್ ಸಿನೋರಾ, ಈ ಬಿಲಾಂಗ್ಸ್ ಟು ದ ಪಾರ್ಕ್. ಸಿನೋರಾ, ಮ್ಯಾಡಮ್, ಈಸ್ ನಾಟ್ ಮೈ ಗಾರ್ಡ್, ಈಸ್ ಗಾರ್ಡ್ ಆಫ್ ದ ಪಾರ್ಕ್. ಮೇಡಮ್, ಅವ್ನು ನನ್ನ ಗಾರ್ಡ್ ಅಲ್ಲ, ಅವನಿಗೆ ಪಾರ್ಕಿಂಗ್ ಗಾರ್ಡ್. ಅವಳಿಗೆ he belongs more to you than he does to the park. Go find him, but remain within calling distance. No, he belongs more to you than to this park. ಇಲ್ಲ ಹೆಚ್ಚು ನಿನಗೆ ಸೇರಿದವನಲ್ಲ ಈ ಪಾರ್ಕಿಗಿಂತ. ಗೋ ಚಾಟ್ ವಿತ್ ಹಿಮ್, ಬಟ್ ಗೋ ಫಾರ್ ಜಸ್ಟ್ 10 minutes. ಯು ಗೋ ವಿತಿನ್ ಮೈ ಕಾಲಿಂಗ್ ಡಿಸ್ಟೆನ್ಸ್. ನಾನು ಕರೆದ್ರೆ ಓಡಿ ಬರಬೇಕು, ಆ ಡಿಸ್ಟೆನ್ಸಲ್ಲಿ ಇರಬೇಕು, ದೂರ ಹೋಗಬೇಡ. Petra, I see him over there waiting for me. Madam, yes, he is waiting for me. He is looking at me. Madam, ಅಲ್ಲಿ ನಾನು ಕಾಯ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದಾನೆ. Do not remain more than 10 minutes. Petra, you should not be there 10 minutes. 10 ನಿಮಿಷಕ್ಕಿಂತ ಜಾಸ್ತಿ ಹೋಗಬಾರ್ದು. Petra, very well, Sinora. Walks to her right. ವೆರಿ ವೆಲ್ ಮೇಡಮ್, ಓಕೆ ಮೇಡಮ್, ಖುಷಿ ಆಗ್ಬಿಡ್ತಾವೆ. ಈ ಮುದುಕಿ ಜೊತೆ ಕಾಲ ಕಳೆಯೋಕ್ಕಿಂತ ಆ ಗಾರ್ಡ್ ಜೊತೆ ಹಟ್ಟೆ ಹೊಡಿಬೋದಲ್ಲ ಅಂತ. ನಾವು ಶಿ ಈಸ್ ಗೋಯಿಂಗ್ ಫಾಸ್ಟ್. ಡೋನಲೋರಾ, ವೇಟ್ ಎ ಮೂಮೆಂಟ್. ಕ್ಷಣ, ಒಂದು ನಿಮಿಷ ತಡಿ, ಬಾ ಇಲ್ಲಿ. ಸಿಟ್ಟು ಬಂದ್ಬಿಡ್ತು ಪೆಟ್ರಾಗೆ. ಓಡೋಗ್ತಾ ಇದ್ದಾಳೆ, ಅವಳಿಗೆ ಹಟ್ಟೆ ಹೊಡಿಬೇಕು. ಪೆಟ್ರಾ, ವಾಟ್ ಇಸ್ ದಿಸ್ ಸಿನೋರಾ ವಿಶ್? ವಾಟ್ ಇಸ್ ದಿಸ್ ಮೇಡಮ್ ವಾಂಟ್? ಈ ಮೇಡಮ್ ಏನು ಬೇಕು, ಯಾಕೆ ಕರೀತಾರೆ? ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ. ಮೇಡಮ್, ವಾಟ್ ಯು ವಾಂಟ್ ಯು ವಿತ್ ಮೀ? ನಿಮ್ಗೆ ಏನು ಬೇಕು ನನ್ನಿಂದ? ಸ್ಮೈಲಿಂಗ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಗೊತ್ತಾಯ್ತು ಬಾಯಿಲಿ. ಯುವರ್ ಹೆಡ್ ಈಸ್ ವೇರ್ ಯುವರ್ ಹಾರ್ಟ್ ಈಸ್ ವಿತ್ ದ ಗಾರ್ಡ್. ಯು ನೋ ವೇರ್ ಈಸ್ ಯುವರ್ ಹೆಡ್? ಐ ಇಮ್ಯಾಜಿನ್ ಯುವರ್ ಹೆಡ್ ಈಸ್ ವಿತ್ ಯುವರ್ ಗಾರ್ಡ್. ನಿನ್ನ ತಲೆ ಎಲ್ಲಿದೆ? ನಿನ್ನ ತಲೆ ಹಾಗೆ ಗಾರ್ಡ್ ಜೊತೆಗಿದೆ ತಾನೆ. Here Sinora. She hands Donalara a small bag. I sit Petra by right. Then she takes a small bag. ಒಂದು ಚಿಕ್ಕ ಬ್ಯಾಗ್ ಅಲ್ಲೇ ಪಕ್ಕದಲ್ಲಿದೆ. ಡೋನಲರ ರೇಗ್ಸೋಕ್ಕೆ ಅವಳನ್ನ ಓಡೋಗೋ ಹುಡುಗಿ ಮತ್ತೆ ಕರೆದಿದ್ದು. ಒಂದು ಸಣ್ಣ ಪರ್ಸ್ ಬ್ಯಾಗ್ ಇದೆ, ಅದನ್ನು ಲಾರ ಕೈಲಿ ಕೊಟ್ಟು ಪೆಟ್ರಾಲಿಂದ ಹೊರಟೋಗ್ತಾಳೆ. ಡೋನಲರ, ಅಡ್ಯೂಸ್, ಬಾಯ್, ವೆಲ್, ಎಂಜಾಯ್ ದ ಟೈಮ್. ಬಾಗ ಹೇಳ್ತಾಳೆ, ಎಸ್, ಯು ಗೋ ಆ್ಯಂಡ್ ಎಂಜಾಯ್ ವಿತ್ ದ ಗಾರ್ಡ್. ಗ್ಲಾನ್ಸಸ್ ಟುವರ್ಡ್ ಟ್ರೀಸ್ ಅಟ್ ರೈಟ್. ಗ್ಲಾನ್ಸ್ ಅಂದರೆ ಆ ಕಡೆ ಈ ಕಡೆ ಗಮನ ಹರಿಸೋದು. ಸುತ್ತ ಒಬ್ಬಳೆ ಕೂತಿದ್ದಾಳೆ. ಈಗ ಸ್ಟೇಜ್ ಮೇಲೆ ಲಾರ ಒಬ್ಬಳೆ ಇರೋದು. ಸುತ್ತ ಆ ಕಡೆ ಈ ಕಡೆ ಎಲ್ಲ ಗಮನ ಕೊಡ್ತಾಳೆ. ಯಾರನ್ನೂ ಕಾಯ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ ಲಾರ. ಹಿಯರ್ ದೇ ಕಮ್, ದೇ ನೋ ಜಸ್ಟ್ ವೆನ್ ಟು ಎಕ್ಸ್ಪೆಕ್ಟ್ ಮೀ. ಹಿಯರ್ ದೇ ಆರ್ ಕಮಿಂಗ್. ಬಂದರು. ದೇ ನೋ ವೆನ್ ಡು ಐ ಕಮ್. ನಾನು ಯಾವಾಗ ಬರ್ತೀನಿ ಅಂತ ಅವಳಿಗೆ ಗೊತ್ತಲ್ಲ. ಎಸ್, ದೇ ಆರ್ ಕಮಿಂಗ್. She rises and walks toward right and through 3 handfuls of breadcrumbs. You see, breadcrumbs. A word underline ಮಾಡಿ. Now Lara, she takes 3 handful of ಅಂದರೆ ಒಂದು ಕೈ ತುಂಬ, ಹಿಡಿ ತುಂಬ, ಹಿಂಗೆ ಆ ಬ್ಯಾಗಿಂದ ಒಂದು ಹಿಡಿ ತಗೋತಾಳೆ. ಬ್ರೆಡ್ ಕ್ರಮ್ಸ್ ಅಂದರೆ ಅಲ್ಲಿ ಪಕ್ಷಿಗಳು ಬಂದಿವೆ, ಪಾರಿವಾಳ, ಪಿಜನ್ಸ್. ಆ ಪಕ್ಷಿಗಳಿಗೆ ಈಗ ನಾವು ಪಕ್ಷಿಗಳಿಗೆ ಕಾಳುಗಳು ಹಾಕ್ತೀವಲ್ಲ, ಆ ಥರ ಬ್ರೆಡ್ ಕ್ರಮ್ಸ್ ಅಂತ ಅವರಲ್ಲಿ ಬರ್ತಕ್ಕಂಥ ಪಿಜನ್ಸ್ಗೆ ಹಾಕೋದು, ಪಾರಿವಾಳಕ್ಕೆ ಹಾಕೋದು. ಒಂದೊಂದು ಹಿಡಿ ತೊಗೊಂಡು ಹಿಂಗೆ ಎಸಿತಾ ಇದ್ದಾಳೆ. These are for the spryest, these for the gluttoons, and these for little ones which are the most persistent. These for the spryest, these for the gluttoons, and this for the small ones. ಅಂತಾಳೆ. ಚುರುಕಾಗಿರೋ ಸ್ಪ್ರೈಯೆಸ್ಟ್ ಅವುಗಳಿಗಿದು ಎಸಿತಾಳೆ. ಗ್ಲಟೂನ್ ದೊಡ್ಡ ಪಕ್ಷಿಗಳಿಗೆ ಅವುಗಳಿಗೆ ಬೇರೆ ಎಸಿತಾಳೆ. ಕೈಯಲ್ಲೊಂದು ಇಟ್ಕೊಂಡಿದ್ದಾಳೆ. ದೀಸ್ ಫಾರ್ ದ ಸ್ಮಾಲ್ ಒನ್ಸ್, ಸಣ್ಣ ಪಾರಿವಾಳಕ್ಕೆ. Love, she turns to her seat and watches with a pleasant expression the pigeons feeding. Now she is feeding pigeons with breadcrumbs. ನಿಮ್ಗೆ ಇಲ್ಲಿ 1 mark questions ಬರುತ್ತೆ.
Whom does Donna Lara feed in the park? Feed ಅಂದರೆ ಫುಡ್ ಕೊಡೋದು ಅಂತ. Feed in the park, answer is pigeons. Whom? ಯಾರಿಗೆ? Pigeons. What does Lara feed the pigeons with? Pigeonsಗೆ ಏನು ಫೀಡ್ ಮಾಡ್ತಾ ಇದ್ಲು? Answer, bread crumbs. 1 marking questions. There, that big one is always first. I know him by his big head. Now 1, now another, now 2, now 3. That little one, little fellow is the least timid. I believe he would eat from a hand. That one takes his piece and flies up to that bench alone. He is a philosopher. But where do they all come from? It seems as if the news had spread. Don't quarrel. There is enough for all. I shall bring more from tomorrow. Yes, one pigeon, it takes it and goes to the top of the tree and eating alone. ಅದರಲ್ಲಿ ಒಂದು ಪಾರಿವಾಳ, ದೊಡ್ಡ ಪಾರಿವಾಳ ಒಂದು ತಗೊಂಡು ಮೇಲೆ ಮರದ ಮೇಲೆ ಕೂತ್ಕೊಂಡು ಈಟಿಂಗ್ ಜಸ್ಟ್ ಲೈಕ್ ಎ ಫಿಲಾಸಫರ್. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಕೊಡ್ತಾರೆ. ಫಿಲಾಸಫರ್ ಅಂಡರ್ಲೈನ್ ಮಾಡಿ. ಹೂ ಈಸ್ ರೆಫರ್ಡ್ ಎಸ್ ಎ ಫಿಲಾಸಫರ್ ಇನ್ ದ ಪ್ಲೇಸ್ ಅಂಡ್ ದಿ ಮಾರ್ನಿಂಗ್? ಆನ್ಸರ್ ಈಸ್ ಎ ಬಿಗ್ ಪಿಜನ್. ಒಂದು ದೊಡ್ಡ ಪಾರಿವಾಳ. ಅದು ಒಂದು ತೊಗೊಂಡು ಎತ್ಕೊಂಡೋಗಿ ಮರದ ಮೇಲೆ ಒಂಟಿಯಾಗಿ ಕೂತ್ಕೊಂಡು ತಿಂತಾ ಇದೆ. ಫಿಲಾಸಫರ್ ಅಂತಾರೆ ಏನೋ ಸಿದ್ಧಾಂತಿ ಥರ, ಏನೋ ಪೊಯೆಟ್ ಕವಿ ಥರ ಒಂಟಿಯಾಗಿದ್ದಾನೆ. Enter Don Gonzalo and Janito from left. Don Gonzalo is an old gentleman of 70, gauty and impatient. He leans upon Janito's arm and drags his feet somewhat as he walks. Now enters Don Gonzalo. ಈಗ ಡಾನ್ ಗೊಂಜಾಲೋ ಬರ್ತಾನೆ. ನಾವಿಲ್ಲಿ ತನಕ ಲಾರಾ ನೋಡಿದ್ವಿ, ಪೆಟ್ರಾ ನೋಡಿದ್ವಿ. ಈಗ ಡಾನ್ ಗೊಂಜಾಲೋ ಬರ್ತಾ ಇದ್ದಾನೆ. ಈ ಹ್ಯಾಸ್ ಪೇನ್ ಇನ್ ದ ಲೆಗ್ಸ್. ಕಾಲು ಕುಡ್ತಾ ಇದ್ದಾನೆ, ನಡೆಯೋಕ್ಕಾಗ್ತಾ ಇಲ್ಲ. ಹೇಗೆ ಬರ್ತಾ ಇದ್ದಾನೆ? ಜಾನಿಟೋ ಪೂರ್ತಿ ಕೈ ಹಾಕ್ಕೊಂಡು ಡ್ರ್ಯಾಗಿಂಗ್ ಒಂದು ಫೀಟ್, ಒಂದು ಕಾಲು ಎಳ್ಕೊಂಡು ಸ್ಟೇಜ್ ಮೇಲೆ ಬಂದ. ಈಸ್ ಆಲ್ಸೋ 70. ಇಯರು 70 ಅಂಡರ್ಲೈನ್ ಮಾಡಿ. ಹೌ ಓಲ್ಡ್ ಈಸ್ ಡಾನ್ ಗೊಂಜಾಲೋ? ಆನ್ಸರ್ 70 years. ಡಾನ್ ಗೊಂಜಾಲೋ idling their time away. They should be saying mass. idling ಅಂದರೆ ಸೋಮಾರಿಗಳು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಪ್ರೇಯರ್. ಮಾಸ್ ಅಂದರೆ ಪ್ರೇಯರ್ ಅಂತ. ಈ ಒಂದು ಮಾಮೂಲು ಒಂದು ಬೆಂಚ್ ಇತ್ತು. ಪಾರ್ಕಿಗೆ ಬಂದರೆ ಒಂದು ಬೆಂಚ್ ಕೂತ್ಕೋತಾ ಇದ್ದ. ಆ ಬೆಂಚಲ್ಲಿ ಒಂದು ಬರೋ ಅಷ್ಟೊತ್ತಿಗೆ ಕೂತ್ಬಿಟ್ಟಿದ್ದಾರೆ. ಯಾರೋ 3 ಜನ ಕೂತ್ಬಿಟ್ಟಿದ್ದಾರೆ. ಯಾರೋ ಒಳ್ಳೆ ಚರ್ಚ್ ಪಾದರಿಗಳ ಥರ ಇದ್ದಾರೆ. ಅವ್ರು ಡೂಯಿಂಗ್ ಮಾಸ್, ಪ್ರೇಯರ್ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಅಂದರೆ ಪ್ರೇಯರ್ ಮಾಡ್ತಿದ್ದಾರೆ, ಎದ್ದೋಗಲ್ಲ, ಬೆಂಚ್ ಖಾಲಿ ಮಾಡಲ್ಲ. You can sit here, senor. There is only a lady. Donna Lara turns her head and listens. Janito servant ಹೇಳ್ತಾನೆ, ಸರ್, here is one bench. There is only a lady. ಸರ್, ಯಾರೋ ಹೆಂಗಸು ಕೂತಿದ್ದಾರೆ, ಈ ಬೆಂಚ್ ಮೇಲೆ ಕೂತ್ಕೊಳ್ಳಿ ಸರ್. ಅಷ್ಟೊತ್ತಿಗೆ ಲಾರಾ ಕಿವಿ ಚುರುಕು ಮಾಡ್ಕೊಂಡು ಇವ್ರೇನು ಮಾತಾಡ್ತಾ ಇದ್ದಾರೆ. there is only a lady. ಯಾರೋ ಹೆಣ್ಮಕ್ಳು ಕೂತಿದ್ದಾರೆ, ನೀವು ಕೂತ್ಕೊಳ್ಳಿ ಸರ್. I want Janito. I want a bench to myself. No, Janito, I won't sit here. I want a bench to myself. ನನಗೆ ನನ್ನದೇ ಒಂದು ಬೆಂಚ್ ಬೇಕು, ಪೂರ್ತಿ ಒಂದು ಬೆಂಚ್ ಬೇಕು, ನಾನು ಇಲ್ಲಿ ಕೂತ್ಕೊಳ್ಳಲ್ಲ. ಬಟ್ ದರ್ ಈಸ್ ನಾನ್. ಸರ್, ದರ್ ಇಸ್ ನೋ ಬೆಂಚ್. ಸರ್, ಇಡೀ ಪಾರ್ಕಲ್ಲಿ ಬೆಂಚ್ ಎಲ್ಲೂ ಇಲ್ಲ ಸರ್. ದಟ್ ಒನ್ ಓವರ್ ದೇರ್ ಈಸ್ ಮೈನ್. ದಟ್ ಬೆಂಚ್ ಈಸ್ ಮೈನ್. ಅವ್ರು ಕೂತ್ಕೊಂಡಿದ್ದಾರಲ್ಲ, ಬೆಂಚ್ ನಂದು, ಮೈ ಬೆಂಚ್. ದೇರ್ ಆರ್ 3 priests ಸಿಟ್ಟಿಂಗ್ ದೇರ್. ಇಲ್ಲಿ ಅಂಡರ್ಲೈನ್ ಮಾಡಿ, 3 priests. ಪ್ರೀಸ್ಟ್ ಅಂದರೆ ನಮ್ಮಲ್ಲಿ ಅಂದರೆ ಪೂಜಾರಿಗಳು, ಪೌರೋಹಿತ್ಯ ಅಂತ ಹೇಳ್ತೀವಿ. ಅವರಲ್ಲಿ ಒಂಥರ ಪಾದರಿಗಳು ಇಲ್ಲ ಫಾದರ್ ಈ ಥರ ತೊಗೋಬೋದು. ದೇರ್ ಆರ್ 3 priests. ಸೊ ಇಲ್ಲಿ ಕ್ವೆಶನ್ ಏನು? ಹೂ ಆಕ್ಯುಪೈಡ್ ದ ಬೆಂಚ್ ಬಿಫೋರ್ ದ ಅರೈವಲ್ ಆಫ್ ಡಾನ್ ಗೊಂಜಾಲೋ? ಯಾರು ಆಕ್ಯುಪೈ ಮಾಡ್ಕೊಂಡಿದ್ರು, ಯಾರು ಕೂತ್ಕೊಂಡಿದ್ರು ಬೆಂಚ್ ಮೇಲೆ ಅಂದರೆ ಆನ್ಸರ್ 3 priests. Rout them out. Have they gone? Rout them out. ಓಡಿಸೋರು ನಾವು. Have they gone? ಹೊರಟೋದ್ರ? No, indeed. They are talking. No, sir, they are talking. They have not gone, sir. ಇನ್ನೂ ಹೋಗಿಲ್ಲ ಸರ್, ಇನ್ನೂ ಮಾತಾಡ್ತಾ ಇದ್ದಾರೆ. Just as if they were glued to the seat. No hope of their living. Come this way, Janito. They are sitting as if glued ಅಂತಂದರೆ ಒಂಥರ ಮೊಳೆ ಹೊಡ್ಕೊಂಡು ಕೂತಿದ್ದಾರೆ ಅಂತಾರಲ್ಲ, ಅಂದರೆ ಅವರಿಂದ ನಿಸ್ಕಡಲ್ಲ ಜಾಗ ಬಿಟ್ಟು ಅಂತೇಳಿ. ಎಸ್, ಅವರ್ ದ ಸಿಟಿಂಗ್, ದೇ ಆರ್ ಜಸ್ಟ್ ಲೈಕ್ ಗ್ಲೂ ಟು ದ ಸೀಟ್. ಮೊಳೆ ಹೊಡ್ಕೊಂಡವ್ರು ಕೂತ್ಕೊಂಡಿದ್ದಾರೆ. ಕಮ್ ಜಾನಿಟೋ, ಐ ಡೋಂಟ್ ಸಿಟ್ ಇನ್ ದಿಸ್ ಬೆಂಚ್, ಲೆಟ್ ಅಸ್ ಗೋ ಫ್ರಮ್ ಹಿಯರ್. ನಾನು ಈ ಬೆಂಚಲ್ಲಿ ಕೂತ್ಕೊಳ್ಳಲ್ಲ, ಈ ಲೇಡಿ ಕೂತಿರೋ ಬೆಂಚಲ್ಲಿ ಕೂತ್ಕೊಳ್ಳಲ್ಲ, ಬಾ ಇಲ್ಲಿಂದ ಹೋಗೋಣ.
They walk toward the birds right. But what happened is Darwin and Lara sitting, the birds, they are eating breadcrumbs, pigeon, but ಪಾರಿವಾಳ ಕಾಳು ತಿಂತಾ ಇದೆ, ಬ್ರೆಡ್ ಕ್ರಮ್ಸ್ ತಿಂತಾ ಇದೆ. ಇವನು ಕುಂಟ ಬೇರೆ ಅದ್ರ ನಡೆಯೋಕ್ಕಾಗ್ತಿಲ್ಲ, ವಯಸ್ಸಾಗಿದೆ. ಅವುಗಳ ಮೇಲೆ ಬರ್ತಾ ಇದ್ದಾನೆ. ಅವಕ್ಕೆ ಆ ಪಕ್ಷಿಗಳು ಎದುರುಕೊಳ್ತವೆ. ಲಾರಾ, ಲುಕ್ ಔಟ್, ಲುಕ್ ಔಟ್, ನೋಡ್ಕೊಂಡು ಹೋಗಿ. ಯಾಕೆ ಕಿರಿಸ್ಕೋತಾಳೆ ಅವಳು ಅಂದರೆ ಅವಳು ಹಾಕಿರೋ ಬ್ರೆಡ್ ಕ್ರಮ್ಸು ಆ ಪಾರಿವಾಳ ತಿಂತಾ ಇವೆ, ಎದುರ್ಕೊಂಡು ಆಡ್ತಾ ಇವೆ, ಕಿರಿಸ್ಕೋತಾಳೆ. ಲುಕ್ ಔಟ್. ಆರ್ ಯು ಸ್ಪೀಕಿಂಗ್ ಟು ಮಿ ಸಿನೋರಾ? ಡಿಡ್ ಯು ಟೆಲ್ ಮೀ ಸಿನೋರಾ? ನೀನು ನನಗೆ ಹೇಳಿದ್ದು? ಯಸ್, ಟು ಯು. ಎಸ್, ಐ ಟೋಲ್ಡ್ ಯು. ನಿಮಗೆ ಹೇಳಿದ್ದು. ವಾಟ್ ಯು ವಿಶ್? ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹೂ ಆರ್ ಫೀಡಿಂಗ್ ಆನ್ ಮೈ ಕ್ರಾಮ್ಸ್. ಯು ಹ್ಯಾವ್ ಸ್ಕೇರ್ಡ್ ಅವೇ. ಸ್ಕೇರ್ ಅವೇ ಅಂದರೆ ಎದುರಿಸೋದು, ಭಯ ಅಂತ. ಯು ಹ್ಯಾವ್ ಸ್ಕೇರ್ಡ್ ಅವೇ ಮೈ ಪಿಜನ್ಸ್ ಹೂ ಆರ್ ಈಟಿಂಗ್ ಮೈ ಬ್ರೆಡ್ ಕ್ರಮ್ಸ್. ನಾನು ಹಾಕಿರೋ ಬ್ರೆಡ್ ಕ್ರಮ್ಸ್ ತಿಂತಾ ಇವೆ, ನೀವು ಎದುರಿಸ್ತಾ ಇದ್ದೀರಿ. ವಾಟ್ ಡು ಐ ಕೇರ್ ಅಬೌಟ್ ದ ಬರ್ಡ್ಸ್? ಯು ಸಿ, ಐ ಆಮ್ ಗೊಂಜಾಲೋ. ಶುಡ್ ಐ ಕೇರ್ ಅಬೌಟ್ ದ ಬರ್ಡ್ಸ್? ಆಫ್ಟರ್ ಆಲ್ ನಾನೇನು ಪಕ್ಷಿಗಳಿಗೆ ಕೇರ್ ಮಾಡಬೇಕಾ? ಬಟ್ ಐ ಡೂ. ದಿಸ್ ಇಸ್ ಎ ಪಬ್ಲಿಕ್ ಪಾರ್ಕ್. ಒಂದ್ಸಲ ಗದರ್ತಾನೆ. ದಿಸ್ ಇಸ್ ಎ ಪಬ್ಲಿಕ್ ಪಾರ್ಕ್, ಐ ಕ್ಯಾನ್ ವಾಕ್ ಲೈಕ್ ದಟ್. ಹ್ಯಾಕ್ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. ದೆನ್ ವೈ ಡು ಯು ಕಂಪ್ಲೇಂಟ್ ದಟ್ ದ ಪ್ರೀಸ್ಟ್ ಹ್ಯಾವ್ ಟೇಕನ್ ಯುವರ್ ಬೆಂಚ್? ಓಕೆ ಸರ್, ದೆನ್ ವೈ ಆರ್ ಬ್ಲೇಮಿಂಗ್ ದೋಸ್ ಪ್ರೀಸ್ಟ್? ದೇ ಆಕ್ಯುಪೈಡ್ ಯುವರ್ ಬೆಂಚ್. ಹಾಗಾದರೆ ಪಬ್ಲಿಕ್ ಪಾರ್ಕ್ ಅಂದ್ರೇನು? ಸಾರ್ವಜನಿಕರು ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕೂತ್ಕೋಬೋದು, ನೋ ಕಂಡೀಷನ್ಸ್. ಆದರೆ ನೀವೇ ಆ ಬೆಂಚಲ್ಲಿ ಕೂತಿರೋ ಪ್ರೀಸ್ಟ್ಗೆ ಬೈತಾ ಇದ್ದೀರಾ, ನನ್ನ ಬೆಂಚ್ ಮೇಲೆ ಕೂತಿದ್ದಾರೆ ಅಂತ. Sinora, we have not met. I cannot imagine why you take the liberty of addressing me. Come, Jack. Sinora, madam, we have not met. ನಾವಿಲ್ಲೂ ಭೇಟಿಯಾಗಿಲ್ಲ. Why you are again and again addressing me? ನನ್ನನ್ನು ಯಾಕೆ ಬೈತಾ ಇದ್ದೀರಾ, ಅಡ್ರೆಸ್ ಮಾಡ್ತಾ ಇದ್ದೀರಾ? Janito, come here, let us go from here. ಇಲ್ಲಿಂದ ಹೊರಟೋಗೋಣ. Lara, what an ill-natured old man. Why must people get so fussy and cross when they reach a certain age? ವಾಟ್ ಅನ್ ಇಲ್-ನೇಚರ್ಡ್. ನೇಚರ್ ಅಂದರೆ ಸ್ವಭಾವ, ಇಲ್ಲ ಅಂದರೆ ಎಂಥ ಕೆಟ್ಟ ಸ್ವಭಾವ ಇವ್ರದ್ದು. ವೈ ದೋಸ್ ಲೈಕ್ ಪಸಿ ಅಂತ ಏನೋ ಗೊಂದಲ, ಏನೋ ಕಸಿಬಿಸಿ, ಕಿರಿಕಿರಿ. ವೈ ದೇ ಬಿಕಮ್ ವೆನ್ ದೇ ಬಿಕಮ್ ಓಲ್ಡ್, ವಯಸ್ಸಾದಂಗೆಲ್ಲ ಏನಾಗಿರುತ್ತೆ ಇವರಿಗೆ. ಐ ಆಮ್ ಗ್ಲಾಡ್ ಹಿ ಲಾಸ್ಟ್ ದಟ್ ಬೆಂಚ್ ಟು ಸರ್ವ್ಸ್ ಹಿಮ್ ರೈಟ್ ಫಾರ್ ಸ್ಕೇರಿಂಗ್ ದ ಬರ್ಡ್ಸ್. ಈಸ್ ಫ್ಯೂರಿಯಸ್. Yes, find a seat if you can. Poor man is wiping the perspiration from his face. ಸೊ ಪರ್ಸ್ಪಿರೇಷನ್ ಅಂದರೆ ಬೆವರು ಸುರಿತಾ ಇದೆ. ಓಡಾಡಿ ಜಾನೆಟ್ಗೆ ಎಲ್ಲಾದರೂ ಬೆನ್ನು ಸಿಗ್ತಿಲ್ಲ, ಬೆವರು ಒರೆಸ್ಕೊತಾ ಇದ್ದಾನೆ. ಮತ್ತೆ ಅಲ್ಲಿ ತನಕ ಹೋಗಿ ನೋಡ್ಕೊಂಬಂದ, ಮತ್ತೆ ವಾಪಸ್ ಬರ್ತಾ ಇದ್ದಾನೆ. ಎ ಕ್ಯಾರೇಜ್ ವುಡ್ ನಾಟ್ ರೈಸ್ ಮೋರ್ ಡಸ್ಟ್ ದ್ಯಾನ್ ಹಿಸ್ ಫೀಟ್. ಎಂಟರ್ ಡಾನ್ ಗೊಂಜಾಲೋ ಅಂಡ್ ಜಾನೆಟೋ ಬೈ ರೈಟ್ ಆ್ಯಂಡ್ ವಾಕ್ ಟುವರ್ಡ್ ಲೆಫ್ಟ್. ಮತ್ತೆ ಇಬ್ಬರು ವಾಪಸ್ ಬಂದರು. ಮತ್ತು ಈ ಬೆಂಚ್ ಬಿಟ್ಟರೆ ಬೇರೆ ಜಾಗ ಇಲ್ಲ ಅವರಿಗೆ. ಈ ಬೆಂಚಿಗೆ ಬಂದರು. ಹ್ಯಾವ್ ದ ಪ್ರೀಸ್ಟ್ ಗಾನ್ ಯೆಟ್ ಜಾನೆಟೋ? ಹ್ಯಾವ್ ದ ಪ್ರೀಸ್ಟ್ ಗಾನ್? ಪ್ರೀಸ್ಟ್ ಹೊರಟೋದ್ರ? ನೋ ಇಂಡೀಡ್ ಸಿನೋರ್, ದೇ ಆರ್ ಸ್ಟಿಲ್ ದೇರ್. ನೋ ಸಿನೋರ್, ದೇ ಆರ್ ಸ್ಟಿಲ್ ದೇರ್. ಇಲ್ಲ, ಹೋಗಿಲ್ಲ ಸರ್, ಅವರಿನ್ನೂ ಅಲ್ಲೇ ಕೂತಿದ್ದಾರೆ. ದ ಅಥಾರಿಟೀಸ್ ಶುಡ್ ಪ್ಲೇಸ್ ಮೋರ್ ಬೆಂಚಸ್ ಹಿಯರ್ ಫಾರ್ ದೀಸ್ ಸನ್ನಿ ಮಾರ್ನಿಂಗ್ಸ್. Well, I suppose I must resign myself and sit on the bench with the old lady. The authorities should have put more benches. ಈ ಪಾರ್ಕಿನ ಅಧಿಕಾರ ಆಫೀಸ್ ಇರುತ್ತಲ್ಲ, ಅವರು ಹೆಚ್ಚು ಬೆಂಚ್ ಇಡಬೇಕು ಈ ಸೀಸನಲ್ಲಿ ಅಂತ ಬೈಕೊಂತ ಬಂದು, ಓಕೆ ಐ ಸಿಟ್ ದಿಸ್ ಬೆಂಚ್ ವಿತ್ ದಿಸ್ ಓಲ್ಡ್ ಲೇಡಿ. ಈ ಮುದುಕಿ ಕೂತಿರೋ ಬೆಂಚಲ್ಲಿ ನಾನು ಕೂತ್ಕೋತೀನಿ, ಬೇರೆ ದಾರಿ ಇಲ್ಲ. Muttering to himself, he sits on the extreme end of Donna Lara's bench and looks at her indignantly, touches his hat as he greets her. ಮಟರಿಂಗ್ ಅಂದರೆ ತಾನೇ ಬೈಕೋತಾನೆ. ಓಲ್ಡ್ ಲೇಡಿ ಅಂತ ಬೈಕೊಂಡ. ಆ ಬೆಂಚ್ ತುದೀನಲ್ಲಿ ಕೂತ್ಕೊಂಡಿದ್ದಾನೆ. ಲಾರಾ ಆ ಕಡೆ ತುದಿನಲ್ಲಿ, ಈ ಕಡೆ ತುದಿನಲ್ಲಿ ಕೂತ್ಕೊಂಡ. ಈಗ ಆ ಬೆಂಚ್ ಮೇಲೆ ಕೂತ್ಕೊಂಡಾಗ ಮಾತಾಡಬೇಕಲ್ಲ. ಗುಡ್ ಮಾರ್ನಿಂಗ್. ಈಗ ಪಾರ್ಟ್ನರ್ಸ್ ಅಲ್ಲ, ಒಂದೇ ಬೆಂಚಿಗೆ ಪಾರ್ಟ್ನರ್ಸ್ ಅಲ್ಲ. ಗುಡ್ ಮಾರ್ನಿಂಗ್. ವಾಟ್, ಯು ಆರ್ ಅಗೇನ್ ಹಿಯರ್? ವಾಟ್, ಯು ಆರ್ ಹಿಯರ್ ಅಗೇನ್? ನೀವು ಮತ್ತೆ ಇಲ್ಲಿಗೆ ಬಂದ್ರ? ಐ ರಿಪೀಟ್ ವಾಟ್ ವಿ ಹ್ಯಾವ್ ನಾಟ್ ಮ್ಯಾಟ್.
You see, madam, we are not friends. I was responding to your salute. You said good morning, so I also wish. ನೀವು ಗುಡ್ ಮಾರ್ನಿಂಗ್ ಹೇಳಿದ್ರಲ್ಲ, ಓ ಬಂದ್ಬಿಟ್ರಿ ಅಂತ ನಾನು ಕೇಳಿದೆ. ಗುಡ್ ಮಾರ್ನಿಂಗ್ ಶುಡ್ ಬಿ ಆನ್ಸರ್ಡ್ ಬೈ ಗುಡ್ ಮಾರ್ನಿಂಗ್ ಆ್ಯಂಡ್ ದಟ್ ಈಸ್ ಆಲ್ ಯು ಶುಡ್ ಹ್ಯಾವ್ ಸೆಡ್. ಮೇಡಮ್, ಗುಡ್ ಮಾರ್ನಿಂಗ್ ಶುಡ್ ಬಿ ಆನ್ಸರ್ಡ್ ಬೈ ಗುಡ್ ಮಾರ್ನಿಂಗ್. ನಾನು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದೇ ಇಲ್ಲ, ನೀವು ಗುಡ್ ಮಾರ್ನಿಂಗ್ ಹೇಳಿ. ದಟ್ ಈಸ್ ಹೌ ಯು ಶುಡ್ ಆನ್ಸರ್. You should have asked permission to sit on this bench, which is mine. Sir, you should have asked my permission before sitting on this bench. Sir, ಈ ಬೆಂಚ್ ಮೇಲೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಪರ್ಮಿಷನ್ ತಗೋಬೇಕಿತ್ತು. This is my bench. The benches here are public property. ನಾನು ಮೊದಲು ಹೇಳ್ತಾನೆ ಪಬ್ಲಿಕ್ ಪ್ರಾಪರ್ಟಿ, ಪಬ್ಲಿಕ್ ಬೆಂಚಸ್. ಪಬ್ಲಿಕ್ ಬೆಂಚ್ ಮೇಲೆ ಕೂತ್ಕೊಳ್ಳಿಕ್ಕೆ ನಾನೇ ಪರ್ಮಿಷನ್ ತಗೋಬೇಕು. Why? You said the one the priest have was yours. That bench is yours. Very well, very well. I have nothing more to say. Between street, a senile old lady. She ought to be at home knitting and counting her beads. Senile, dirty old lady. She should have sit at home knitting and beading. ಕೆಟ್ಟ ಮುದುಕಿ ಮನೆ ಕೂತ್ಕೊಂಡು ಜಪ ಮಣಿ ಎಣಿಸ್ತಾರಲ್ಲ, ಮಣಿ ಎಣಿಸೋದು ಇಲ್ಲ ನಿಟ್ಟಿಂಗ್ ಏನಾದರೂ ನೈಗೆ ಮಾಡೋದು. ಶುಡ್ ಹ್ಯಾವ್ ಸಿಟ್ ಅಟ್ ಹೋಮ್ beading or knitting. Done, Gonzalo. But don't grumble anymore. I am not going to leave you to please you. Gonzalo, brushing the dust from his shoes with his handkerchief. ಡಾನ್ ಗೋಜಲ್ ಕೂತ್ಕೊಂಡ, ಬ್ರಷ್, ಶೂಸ್ ಎಲ್ಲ ತುಂಬ ಧೂಳಾಗಿದೆ, ಆ ಕಡೆಯಿಂದ ಈ ಕಡೆ ಎಲ್ಲ ಧೂಳಾಗ್ಬಿಟ್ಟಿದೆಯಲ್ಲ. ಹ್ಯಾಂಡ್ ಕರ್ಚೀಫ್ ತೊಗೊಂಡ, ತನ್ನ ಕರ್ಚೀಫ್ ತೊಗೊಂಡು ಆ ಶೂ ಮೇಲೆಲ್ಲ ಧೂಳಾಗಿದೆಯಲ್ಲ ಒರೆಸ್ಕೊಳ್ಳಿ. If the ground were sprinkled a little, it would be an improvement. The ground should be sprinkled with water. ಈ ಪಾರ್ಕ್ ಇದೆಯಲ್ಲ, ಎಲ್ಲ ನೆಲಕ್ಕೆಲ್ಲ ಸ್ವಲ್ಪ ನೀರು ಹಾಕಿದಿದ್ರೆ ಧೂಳು ಕಮ್ಮಿ ಆಗ್ತಾ ಇತ್ತು. Lara, do you use your handkerchief as a shoe brush? ನೀವು ಈ ಡೈಲಾಗನ್ನು ನೆನಪಿಟ್ಕೊಳ್ಳಿ. ಇದು ಸಾಮಾನ್ಯ ಭಾಳಷ್ಟು ಸಾರಿ ಡೈರೆಕ್ಟ್ ಇಂಟರ್ ಸ್ಪೀಚ್ಗೆ ಕೊಟ್ಟಿದ್ದಾರೆ. ಲಾರಾ ಕೇಳ್ತಾಳೆ, ಸರ್, ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚೀಫ್ ಟು ಬ್ರಷ್ ಯುವರ್ ಶೂ? ಸರ್, ನಿಮ್ಮ ಶೂ ಬ್ರಷ್ ಮಾಡಲಿಕ್ಕೆ ಹ್ಯಾಂಡ್ ಕರ್ಚೀಫ್ ಯೂಸ್ ಮಾಡ್ತೀರಾ? ವೈ ನಾಟ್? ಯಾಕಾಗಬಾರ್ದು? ವೈ ನಾಟ್? ಡು ಯು ಯೂಸ್ ಎ ಶೂ ಬ್ರಷ್ ಆಸ್ ಅ ಹ್ಯಾಂಡ್ ಕರ್ಚೀಫ್? ಹ್ಯಾಂಡ್ ಕರ್ಚೀಫನ್ನು ಶೂ ಬ್ರಷ್ ಯೂಸ್ ಮಾಡ್ತಾ ಇದ್ದೀರಾ, ಯಾಕಾಗಬಾರ್ದು? ದೆನ್ ಯುವರ್ ಹ್ಯಾಂಡ್ ಕರ್ಚೀಫ್ ಆಸ್ ಎ ಶೂ ಬ್ರಷ್ ಆಸ್ ಅ ಹ್ಯಾಂಡ್ ಕರ್ಚೀಫ್. ಹಾಗಾದ್ರೆ ನೀವು ಶೂ ಬ್ರಷ್ ತಗೊಂಡು ಹ್ಯಾಂಡ್ ಕರ್ಚೀಫ್ ಮಾಡ್ಕೋತೀರಾ? ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್? ಮೇಡಮ್, ವಾಟ್ ರೈಟ್ ಹ್ಯಾವ್ ಯು? ಏನು ರೈಟ್ಸ್ ಇದೆ ನಿಮಗೆ? ವೈ ಆರ್ ಯು ಕ್ರಿಟಿಸೈಸಿಂಗ್ ಮೈ ಆಕ್ಷನ್ಸ್? ನಾನು ಏನೇ ಆ್ಯಕ್ಷನ್ ಮಾಡ್ತಾ ಇದ್ರು ಕೂಡ ನೀವು ಯಾಕೆ ನನ್ನನ್ನು ಟೀಕೆ ಮಾಡ್ತೀರಾ? ಎ ನೇಬರ್ಸ್ ರೈಟ್. ಎ ನೇಬರ್ ಅಂತ ಹೇಳಿದ್ರೆ ಈ ಪಕ್ಕದಲ್ಲಿದ್ದವರು, ನಾನು ಪಕ್ಕದಲ್ಲಿದ್ದೀನಲ್ಲ, ನೋಡಿದೆ, ಕಾಮೆಂಟ್ ಮಾಡಿದೆ. ಜನಿಟೋ, ಮೈ ಬುಕ್. I do not care to listen to nonsense. Janitor, give me my book. I want to read. I don't talk nonsense. ಈ ಮುದುಕಿ ಜೊತೆ ನಾನ್ಸೆನ್ಸ್ ನಾನು ಯಾಕೆ ಮಾತಾಡಲಿ? ಜನಿtor, ನೀವು ಬುಕ್ ಕೊಡು. ಯು ಆರ್ ವೆರಿ ಪೊಲೈಟ್. ಅಂದರೆ ವಿಧೇಯತೆ. ಅಪ್ಪ, ಎಷ್ಟು ಸಾಫ್ಟಾಗಿ ಮಾತಾಡ್ತೀರ, ಇವನು ಕೆಣಕ್ತರ ಮಾತಾಡ್ತಾ ಇದ್ದಾನೆ. ಲಾರಾ, ನೀವು ಎಷ್ಟು ಪೊಲೈಟಾಗಿದ್ದೀರೋ, ಎಷ್ಟು ವಿಧೇಯತೆಯಿಂದ ಮಾತಾಡ್ತೀರಾ. ಇಲ್ಲಿಗೆ ನಿಲ್ಲಿಸಿ. ಪೇಜ್ ನಂಬರ್ 38. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ಇನ್ ಕಾನ್ವರ್ಸೇಷನ್. ನಿಮಗೆ ಕಾನ್ವರ್ಸೇಷನ್ಗೆ ಎಲ್ಲನೂ ಕೂಡ ಮುಖ್ಯ ಆಗೋದಿಲ್ಲ. ಕೆಲವು ನಿಮ್ಗೆ ಎಲ್ಲಿ ಆನ್ಸರ್ ಬೇಕಾಗುತ್ತೋ ಅಲ್ಲಿ ಮಾತ್ರ ಹೆಚ್ಚು ಗಮನಿಸಬೇಕು. ಆ್ಯಕ್ಚುಲಿ ನಾಟಕ ತುಂಬ ಉದ್ದ ಹೋಗುತ್ತೆ, ಓದಿಸ್ಕೊತ ಹೋಗುತ್ತೆ. ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಎಲ್ಲೆಲ್ಲಿ ಆನ್ಸರ್ ಬೇಕು ಅದನ್ನ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ಸ್, ಇಲ್ಲಿ ಪಾಠ ನಿಲ್ಲಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ, ಇನ್ನು 2 ಕ್ಲಾಸಲ್ಲಿ ಈ ನಾಟಕವನ್ನು ಮುಗಿಸ್ತೇವೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು.